ನಾವು ತೆಂಗಿನಕಾಯಿನ ಪೂಜೆಯಿಂದ ಹಿಡಿದು ಅಡುಗೆ ಮಾಡೋವರೆಗೆ ರೆಗ್ಯುಲರ್ ಆಗಿ ಬಳಸ್ತಾನೆ ಇರ್ತೀವಿ. ಆದರೆ ಅದನ್ನು ಒಂದು ಸತಿ ಒಡೆದ್ಮೇಲೆ ಅದು ನಿಧಾನವಾಗಿ ಬಣ್ಣ ಚೇಂಜ್ ಆಗುತ್ತೆ ಅಥವಾ ಅದ್ರ ಮೇಲೆ ಬಿಳಿ ಶಿಲೀಂಧ್ರ ಬೆಳ್ಕೊಳ್ಳುತ್ತೆ. ಅದು ಹಾಳಾಗಿದೆ ಅಂತ ಬಿಸಾಕ್ಬಿಡ್ತೀವಿ. ಆದರೆ ಈ ಥರ ಹಾಳಾಗಿರೋ ತೆಂಗಿನಕಾಯಿನ ಕೆಲವೇ ನಿಮಿಷದಲ್ಲಿ ತಾಜಾ ಆಗಿರೋ ಥರ ಮಾಡ್ಬೋದು. ಅದಕ್ಕೆ ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಿ, ತುಂಬ ಬಿಸಿ ಇರೋ ನೀರಿಗೆ ಅಡುಗೆ ಸೋಡಾ ಹಾಕಿಬಿಟ್ಟು ಹಾಳಾಗಿರೋಂಥ ತೆಂಗಿನಕಾಯಿನ ಅದರೊಳಗಡೆ ಹಾಕಬೇಕು. ಅಡುಗೆ ಸೋಡಾ ಬಂದ್ಬಿಟ್ಟು ನೈಸರ್ಗಿಕ ಶುದ್ಧೀಕರಣ ಏಜೆಂಟ್ ಆಗಿದ್ದು ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ತೊಡೆದು ಹಾಕುತ್ತೆ. ನೆಕ್ಸ್ಟು ಒಂದು ಕಾಟನ್ ಬಟ್ಟೆನ ತೆಗೆದು ಅದೇ ಬಿಸಿ ನೀರಿಗೆ ಅಜ್ಜಿ ತೆಂಗಿನಕಾಯಿ ಮೇಲ್ಮೈ ಎಲ್ಲ ಬಟ್ಟೆನಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ತೆಂಗಿನಕಾಯಿ ಮುಂಚಿನಷ್ಟು ಕಲರ್ ಬರದೇ ಇದ್ರೂ ಬಿಸಿ ನೀರು ಮತ್ತು ಸೋಡಾ ಪ್ರಭಾವದಿಂದ ಅದ್ರ ಮೇಲಿರುವಂಥ ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇದಾದಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ತೆಂಗಿನಕಾಯಿನ ನೀಟಾಗಿ ಒರೆಸಿ ಅದರ ಮೇಲ್ಮೈಗೆ ಸ್ವಲ್ಪ ತುಪ್ಪನ ಹಚ್ಚಿ ಬಿಟ್ಬಿಟ್ರೆ ಮತ್ತೆ ಶಿಲೀಂಧ್ರ ಬೆಳೆಯೋದಿಲ್ಲ, ತೆಂಗಿನಕಾಯಿ ಡ್ರೈ ಆಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ತೆಂಗಿನಕಾಯಿನ ಪೀಸಸ್ ಮಾಡ್ಕೊಂಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ರೆ ತುಂಬ ದಿನ ಅದನ್ನು ನಾವು ಫ್ರೆಶ್ ಆಗಿ ಇಟ್ಕೋಬೋದು. ಥ್ಯಾಂಕ್ ಯು.